ಜನರ ಅಭಿಪ್ರಾಯ ಏನಾಯಿತು, ನಂದು ಅಭಿಪ್ರಾಯ ಅದೇ. ನಾನು ಕೂಡ ನಿಲ್ಲಿಸಬೇಕು ಅಂತಲೇ ಪ್ರಾರಂಭದಿಂದಲೂ ಕೂಡ ನಾನು ಹೇಳ್ತಾ ಬಂದಿದ್ದೀನಿ. ನಿನ್ನೆನೂ ಕೂಡ ಡೆಪ್ಟಿ ಸಿ ಎಂ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸಾಯಂಕಾಲದವರೆಗೂ ಕಾದೆ. ನನಗೆ ಆರೋಗ್ಯ ಸರಿ ಇರಲಿಲ್ಲ, ನಾನು ಹೆಚ್ಚಿಗೆ ಹೊತ್ತು ಕಾಯ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಸಂಜೆ ಕೂಡ ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆ ಆಗ್ತಕ್ಕಂಥ ನ್ಯೂನತೆ ಬಗ್ಗೆ ನಾಳೆ ಟೆಕ್ನಿಕಲ್ ಕಮಿಟಿ ಮುಂದೂ ಕೂಡ ಹೇಳಿದ್ದೀವಿ. ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ವಿ. ಅವರು ಒಂದು ರೀತಿ ಅಟಕ್ ಬಿದ್ದ ರೀತಿಯಲ್ಲಿ ಅಲ್ಲೇ ತಗೊಂಡೋಗ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಆದರೆ ಅವ್ರಿಗೆ ಅವಕಾಶ ಇದೆ. ಈಗ ನಾವು ಬುಗುಡ್ನಳ್ಳಿವರೆಗೂ 950 ಕ್ಯೂಸೆಕ್ಸ್ ತರಲಿಕ್ಕೆ ಡಿಸೈನ್ ಐತೆ. ಅದನ್ನು ಮುಂದಕ್ಕೆ ಅದೇ ರೀತಿ ಮಾಡ್ಕೊಂಡು ಹೋದರೆ ಅವ್ರಿಗೆ ಈಸಿಯಾಗಿ ಈಗ ಹಾಕಿರೋದು ಅರ್ಧ ಫಂಡಿಗೆ ಅವರಿಗೆ ಕೆಲಸ ಆಗುತ್ತೆ. ಈಗ ಅಕ್ವೇಷನ್ ಆಗೋಗಿದೆ, ಹೇಮಾವತಿ ನಾಲೆ ಅಕ್ವೇಷನ್ನು ಆಗಿದೆ. ಅದನ್ನೇ ವೈಡನ್ ಮಾಡ್ಕೊಂಡು ಹೋದರೆ ಅಲ್ಲಿ ನೀರು ಸರಾಗವಾಗಿ ಹೋಗುತ್ತೆ. ಸುಮ್ಮನೆ ಇಲ್ಲಿ ಎಲ್ರಿಗೂ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಆಗಬಾರ್ದು. ನೀವು ಹೇಳಿದಿರಿ, ಆದ್ರೂ ನಿಮ್ಮ ಮಾತು ಕೇಳ್ತಿರೋ ಸರ್ಕಾರ ಏನು ನಿಮ್ಗೆ ಬೆಲೆ ಇಲ್ವಾ ಅಥವಾ ನಿಮ್ಮ ಮಾತಿಗೆ ಗೌರವ ಕೊಡ್ತಿಲ್ವಾ ಸರ್ಕಾರ? ಹೆಂಗೆ ಅಂತ ಈಗ ಶಾಸಕರು ಇರುವಂತದ್ದು, ನೀವು ಅದೇ ಪಕ್ಷದಲ್ಲಿ ಇರುವಂತದ್ದು. ಹೌದು, ನಾನು ಅದನ್ನೇ ಮಾತನಾಡ್ತಾ ಯಾರ ಆಟ ಇಷ್ಟೊಂದು ಆಟ ಯಾಕೆ? ನಾನು ಅದನ್ನೇ ಫೈನಲ್ ಆಗಿ ನಾನು ನೀರಾವರಿ ಸಚಿವರ ಹತ್ರ ಮಾತನಾಡಬೇಕು ಅಂತಕ್ಕಂಥದ್ದನ್ನೇ 2 ದಿವಸದಿಂದ ವೆಯ್ಟ್ ಮಾಡಿದ್ದೀನಿ. ಸಿಕ್ಕಲಿಲ್ಲ ನನಗೆ. ನಾಳೆ ಇವತ್ತು ಸಂಜೆ ಹೋಗ್ತೀನಿ. ಇವತ್ತು ಸಂಜೆ ಬರ್ಲಿಕ್ಕೆ ಹೇಳಿದ್ರೆ ಹೋಗ್ತೀನಿ, ನೋಡೋಣ, ಮಾತಾಡ್ತೀನಿ. ಮಾತಾಡಿದಾದ್ಮೇಲೆ ಬರಬೇಕು ಮೆಸೇಜ್ ಈ ತರ ಪಾಸ್ ಆಗ್ತಿದೆ. ವಾಸು ಅವರು ಏನು ಕೆಲಸ ಮಾಡ್ತಿಲ್ಲ, ಯೋಜನೆ ಪರವಾಗವ್ರೆ ಅನ್ನೋದು ಮೆಸೇಜ್ ಇಡೀ ತುಂಬಾ ಒತ್ತಾಯ ಇದ್ದಿದೆ. ಆಯ್ತು, ಪ್ರತಿಭಟನೆ ಮಾಡಿರೋರು ಯಾರು ಎತ್ತ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಅವರೇನು ನನ್ನ ಪರವಾಗಿ ಹೇಳ್ತಾರ? ಅವರು ವಿರುದ್ಧ ಗೇಮ್ ಮಾಡ್ಕೊಬೇಕು ಅಂತ ಮಾಡ್ತಾ ಇರ್ತಕ್ಕಂಥವ್ರು ನನ್ನ ಪರವಾಗಿ ಎಲ್ಲಿ ಮಾತಾಡೋಕ್ಕಾಗುತ್ತೆ? ಅವ್ರ ವಿರುದ್ಧನೇ ಹೇಳೋದು. ನನ್ನ ಪರವಾಗಿ ಯಾರು ಹೇಳೋಕ್ಕಾಗಲ್ಲ. ಅಲ್ಲಿ ನನ್ನ ವಿರುದ್ಧ ಧಿಕ್ಕಾರ ಕೂಗಿರ್ತಾರೆ, ನನ್ನ ವಿರುದ್ಧ ಹೆಂಗೆ ಬೇಕು ಹಂಗೆ ಹೇಳಿರ್ತಾರೆ. ಅಲ್ಲಿ ಸೇರ್ಕೊಂಡಿದ್ದಾರೆ. ಯಾರು 30-25 ವರ್ಷದಿಂದ ನನ್ನ ವಿರುದ್ಧ ಇರೋರೇ ಅಲ್ಲಿ ಸೇರ್ಕೊಂಡಿದ್ದಂಥವ್ರು. ನನ್ನ ಪರವಾಗಿ ಇರ್ತಕ್ಕಂಥವ್ರು ಯಾರು ಅಲ್ಲಿ ಸೇರ್ಕೊಂಡಿರ್ಲಿಲ್ಲ. ಪ್ರತಿಭಟನೆ ಮಾಡಿದ್ದಾರೆ. ನಾನು ಆ ಪ್ರತಿಭಟನೆನ ವಿರೋಧ ಮಾಡ್ತಕ್ಕಂಥ ಪ್ರಶ್ನೆ ಏನು ಉದ್ಭವವಾಗಲ್ಲ. ನಾನು ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸ್ತಕ್ಕಂಥವನು. ಪ್ರತಿಭಟನೆ ಮಾಡ್ತಕ್ಕಂಥದ್ದಕ್ಕೆ ನನ್ನ ಸಹಮತನೂ ಕೂಡ ಇದೆ. ಆದರೆ ನೀವು ಹೇಳಿದಕ್ಕೆ ನನ್ನ ವಿರೋಧ ಇದೆ ಅಷ್ಟೇ. ಅವರು ಅಲ್ಲಿದ್ದರು ವಾಸು ಅದೇ ಅವರು ಅದಕ್ಕೆ ನಾನು ವಿರೋಧ ಇದೆ. ಅಲ್ಲಿದ್ದ ಜನ ಯಾರು ಅವ್ರು ಪರವಾಗಿದ್ದಾರೆ, ಕೆಲಸ ಮಾಡೋದ್ರ ಪರವಾಗಿದ್ದಾರೆ MLA ಅವರು ಅಂತ ಹೇಳಿದ್ರು, ಅದಕ್ಕೆ ನನ್ನ ವಿರೋಧ ಇದೆ ಅಷ್ಟೇ. ಹೆಂಗೆ ಸರ್? ಮತ್ತೆ ಈಗ ನೀವು ವರ್ಕ್ ಮಾಡ್ತಿದ್ದಕ್ಕೆ ವಿರೋಧ ಇದೆ ಅಂತ ಹೆಂಗೆ? ಮತ್ತೆ ಸರ್, ಇದು ಸರ್ಕಾರನೇ ಇದರಲ್ಲಿ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಸರ್ಕಾರದ ಲೆವೆಲ್ಗೆ ಅದು ಮಾಡಬೇಕಾಗುತ್ತೆ. ಈಗ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಇಲ್ಲಿಬ್ಬರು ಸಚಿವರಿದ್ದಾರೆ. ಅವ್ರ ತಾಲೂಕಿಗೂ ಕೂಡ ಕುಡಿಯೋ ನೀರಿಗೆ ಹೋಗ್ತಕ್ಕಂಥದ್ದು, ಮೇಜರ್ ಆಗಿ ನಮ್ಮ ತಾಲೂಕಿಗೆ ಅದರಿಂದ ಅನುಕೂಲ ಆಗ್ತಕ್ಕಂಥದ್ದು, ಮತ್ತು ಇವತ್ತು ಮಾಡಿದರೆ ಅನಾನುಕೂಲ ಆಗ್ತಕ್ಕಂಥದ್ದು ನಮ್ಮ ತಾಲೂಕಿಗೆ. ಅದರಿಂದ ನಾನು ಅವರಿಬ್ಬರಲ್ಲೂ ಕೂಡ ಮನವಿ ಮಾಡ್ತೀನಿ. ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಲ್ಲೂ ಕೂಡ, ನೀರಾವರಿ ಸಚಿವರಲ್ಲೂ ಕೂಡ ನಾನು ಇವತ್ತು ಸಂಜೆ ಮಾತಾಡ್ತೀನಿ. ಅದಾದಮೇಲೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ. ಆಮೇಲೆ ನೋಡೋಣ ಅವ್ರು ಏನೇನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ತೀನಿ. ಆಮೇಲೆ ಏನಾಗಬೇಕಾಗಿತ್ತು ಅಂದರೆ, ಇಲ್ಲಿ ನಾವು ಹೋರಾಟ ಮಾಡೋದ್ರಿಂದ ನಾವು ನಿಲ್ಲಿಸ್ತೀವಿ ಅನ್ನೋದು ಅಷ್ಟು ನನಗೇನು ಅನಿಸಲ್ಲ. ಪರ್ಯಾಯ ಮಾರ್ಗ ಸರ್ಕಾರ ಗಮನ ತೆಳಿತಕ್ಕಂಥ ಕೆಲಸ ನಿನ್ನೆ ಮಾಡಿದ್ದಾರೆ. ಅದು ಸರ್ಕಾರದ ಗಮನಕ್ಕೆ ಹೋಗಿದೆ. ನಿನ್ನೆ ಎಲ್ಲ ಹೋರಾಟಗಾರರಿಗೆ ಹೋರಾಟ ಮಾಡಿದ್ರಿಂದ ಸರ್ಕಾರದ ಗಮನಕ್ಕೆ ಇದು ವಿಚಾರ ಹೋಗಿದೆ. ರೈತರ ವಿರೋಧ ಇದೆ ಅನ್ನೋದ್ರ ಮಾಹಿತಿ ಸರ್ಕಾರಕ್ಕಿದೆ. ಅದರಿಂದ ಸರ್ಕಾರನೇ ಏನಾರ ಒಂದು ಡಿಸಿಷನ್ ಮಾಡಬೇಕಾಗುತ್ತೆ. ಆ ಪ್ರಯತ್ನ ನಾವು ಮಾಡ್ತೀವಿ. ಸರ್ಕಾರ ಹೇಳ್ತಿರೋದು, DK ಶಿವಕುಮಾರ್ ಅವರು ಹೇಳ್ತಿರೋದು, ನಾವು ಯೋಜನೆ ನಿಲ್ಲಿಸಲ್ಲ, ಮುಂದುವರಿಸ್ತೀವಿ ಅನ್ನೋದು ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವಾಗ ಮಾಡಿದರೆ ಪರಮೇಶ್ವರ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ, ಸಿಎಂ ಕೂಡ ಅದೇ ಮಾತಾಡಿದ್ದಾರೆ. ನಾವು ನಿಲ್ಲಿಸಲ್ಲ ಯೋಜನೆ ನಡೆಸ್ಕೊಂಡು ಹೋಗ್ತೀವಿ. ಇದು ಬಿಜೆಪಿ JDS ಅವರ ರಾಜಕೀಯ ಉದ್ದೇಶ ಇದು ಅಂತ ಅವರು ರಾಜಕೀಯ ಅಂತ ಬಗ್ಗೆ ನಾನು ಅದನ್ನ ವಿಚಾರ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ. ಹೌದು, ತಗಡೆ ತಾಂತಾರೆ ರಾಜಕೀಯ ಮೇಲೆ, ಯಾವ ತಗಡೆ ತಾಂತಾರೆ. ಯಾಕೆ ತಗೊಳ್ಳಲ್ಲ? ಈ ಥರ ಯೋಜನೆಗಳು ಮಾಡಿದಾಗ ಎಂಥರಿದ್ರೂ ಅದರ ರಾಜಕೀಯದ ಬೆನಿಫಿಟ್ ತಗೊಂತಾರೆ. ಆ ಕೆಲಸ ಅವ್ರು ಮಾಡ್ತಾರೆ. ಇವ್ರಿಗೆ ಪಕ್ಷ ಅಧಿಕಾರದಾಗಿದ್ದಾಗ, ವಿರೋಧ ಪಕ್ಷದಾಗಿದ್ದಾಗ ಇವರು ಅದೇ ಮಾಡೋದು, ಅವರಿದ್ದಾಗ ಅವರು ಅದೇ ಮಾಡೋದು. ಎಲ್ಲರೂ ರಾಜಕೀಯಕ್ಕೋಸ್ಕರನೇ ಮಾಡೋದು. ಆದರೆ ಇದು ಮೂಲತಃ ಇದರಲ್ಲಿ ರಾಜಕೀಯ ಬೆರೆಸ್ತಕ್ಕಂಥ ಉದ್ದೇಶ ಅಲ್ಲ. ಪ್ರಾಮಾಣಿಕವಾಗಿ ಎಲ್ಲೆಲ್ಲಿ ಹೇಮಾವತಿ ಕ್ಯಾಚ್ಮೆಂಟ್ ಏರಿಯಾಗಳಿದೆ, ಹೇಮಾವತಿ ನೀರು ಎಲ್ಲಿವರೆಗೂ ಹರಿತಾ ಇದೆ, ಆ ತಾಲೂಕುಗಳಿಗೆ ಈ ಯೋಜನೆಯಿಂದ ತೊಂದರೆ ಆಗುತ್ತೆ. ಅಷ್ಟು ಮಾತ್ರ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಆ ಒಂದು ಕಾರಣಕ್ಕೆ ನಾನು ಈ ಯೋಜನೆಯ ವಿರುದ್ಧ ಇರ್ತಕ್ಕಂಥದ್ದು. ಅದನ್ನು ನನ್ನ ಅಭಿಪ್ರಾಯನ ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಸ್ಪಷ್ಟವಾಗಿ ತಿಳಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀನಿ. ನಾಳೆ ಬೆಂಗಳೂರಲ್ಲಿ ಇರ್ತೀನಿ. ಆ ವಿಚಾರ ಅಲ್ಲಿ ಪ್ರಸ್ತಾಪ ಮಾಡ್ತೀನಿ.